ಕಳೆದ 40-50 ವರ್ಷಗಳಿಂದ ಇಡೀ ಭಾರತದಲ್ಲಿ ಎಲ್ಲ ಭಾರತೀಯ ಭಾಷೆಗಳನ್ನು ಈ ಇಂಗ್ಲಿಷ್ ಧ್ವಂಸ ಮಾಡ್ತಾ ಇದೆ, ಅಡಗಿಸ್ತಾ ಇದೆ, ನಾಶ ಮಾಡ್ತಾ ಇದೆ. ಕನ್ನಡ ನಾಶ ಆಗೋಲ್ಲ, ತೆಲುಗು ನಾಶ ಆಗಲ್ಲ ಹಾಗೆ ಅಂತ. ಆದರೆ ಇವತ್ತಿನ ವಿಶೇಷವಾಗಿ ಕಳೆದ 3-4 ದಶಕಗಳ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ, ಸಾಮಾಜಿಕ ವಿಶ್ಲೇಷಣೆಯಿಂದ ಗಮನಿಸೋದಾದರೆ ನಮ್ಮ ಭಾರತೀಯ ಭಾಷೆಗಳಿಗೆ ಅಪಾಯ ಇದೆ. ನಮಸ್ಕಾರ, ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಎಪಿಸೋಡ್ನಲ್ಲಿ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ನಮಗೆಲ್ಲ ಗೊತ್ತೇ ಇದೆ ಇಂಗ್ಲೀಷಿನ ಒಂದು ಹೊಡೆತ ಹೇಗಿದೆ, ಇಂಗ್ಲೀಷಿನ ಒಂದು ದಾಳಿ, ಆನ್ಸ್ಲಾಟ್ ಹೇಗಿದೆ ಅಂತ. ಅದರಲ್ಲೂ ಕೂಡ ಕಳೆದ 40-50 ವರ್ಷಗಳಿಂದ ಇಡೀ ಭಾರತದಲ್ಲಿ ಎಲ್ಲ ಭಾರತೀಯ ಭಾಷೆಗಳನ್ನು ಈ ಇಂಗ್ಲೀಷ್ ಧ್ವಂಸ ಮಾಡ್ತಾ ಇದೆ, ಅಡಗಿಸ್ತಾ ಇದೆ, ನಾಶ ಮಾಡ್ತಾ ಇದೆ. ಇದರ ಬಗ್ಗೆ ನಾವೆಲ್ಲ ಎಚ್ಚರಿಕೆ ತಗೋಬೇಕಾಗಿದೆ. ನಮ್ಮ ಭಾರತೀಯ ಭಾಷೆಗಳನ್ನು ಉಳಿಸ್ಕೋಬೇಕಾಗಿದೆ. ಕೇವಲ ಇಂಗ್ಲೀಷ್ ಒಂದೇ ಅಲ್ಲ, ಇಂಗ್ಲೀಷ್ ಮತ್ತು ಪರ್ಷಿಯನ್ ಎರಡೂ ಭಾಷೆಗಳ ಒಂದು ದುಷ್ಪ್ರಭಾವದಿಂದ ನಮ್ಮ ಭಾಷೆಗಳನ್ನು ಉಳಿಸ್ಕೋಬೇಕಾಗಿದೆ. ಈಗ ಒಂದು 60-70 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಾದರೂ ಹೋಗಿ, ಭಾರತದ ಯಾವ ಮೂಲೆಯಲ್ಲಾದರೂ ಕೂಡ ಏನಾದರೂ ಕೂಡ ಮಾತನಾಡಿದರೆ, ಏನಾದರೂ ಕೂಡ ಹೇಳಿದರೆ, ಏನಾದರೂ ಕೂಡ ಒಂದು ವಿಚಾರ ವಿಮರ್ಶೆ ಮಾಡಿದರೆ ಎಲ್ಲರೂ ಕೂಡ ಸ್ಥಳೀಯ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದರು. ಮತ್ತು ಅಲ್ಲಿ ಇಂಗ್ಲೀಷ್ ಪದಗಳ ಒಂದು ಮಿಶ್ರಣ, ಕಲಬೆರಕೆ ಇರ್ತಾ ಇರಲಿಲ್ಲ. ಇವತ್ತು ಇಂಗ್ಲೀಷಿನ ಯಾವ ರೀತಿಯ ಒಂದು ದಾಳಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ಒಂದು ಚಿಕ್ಕ ಹಳ್ಳಿಗೆ ಹೋದರೂ ಕೂಡ, ದೇಶದ ಯಾವುದೇ ಹೋದರೂ ಕೂಡ ಅಲ್ಲಿ ಇಂಗ್ಲೀಷಿನ ಭಾಷೆಗಳ ಪದಗಳ ಒಂದು ದುಷ್ಪ್ರಭಾವ ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ದುಷ್ಪ್ರಭಾವ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತ ಇರೋವಂಥದ್ದು ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ಶಿಲ್ಪಕಲೆ ಎಲ್ಲದಕ್ಕೂ ಕೂಡ ಆಧಾರ ಇರೋವಂಥದ್ದು ಭಾಷೆಗಳೇನೆ. ಭಾಷೆಗಳು ಕೇವಲ ಸಂವಹನದ ದೃಷ್ಟಿಯಿಂದ ಮಾತ್ರ ಅಲ್ಲ, ಸಂಸ್ಕೃತಿಯ ದೃಷ್ಟಿಯಿಂದಲೂ ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ, ಉಳಿಸ್ಕೋಬೇಕಾಗಿದೆ. ನಾನು ಅದಕ್ಕೆ ಆಗಾಗ ಉದಾಹರಣೆ ಕೊಡ್ತಾ ಇರ್ತೀನಿ. ಭಾರತದ ಎಲ್ಲ ಭಾಷೆಗಳು ಇಲ್ಲ ಅಂತ ಇಟ್ಕೊಳ್ಳಿ, ಇಂಗ್ಲೀಷ್ ಮಾತ್ರ ಇದೆ ಅಂತಂದರೆ ಏನಾದರೂ ಕೂಡ ನಮ್ಮ ಸಾಹಿತ್ಯ, ನಮ್ಮ ಸಂಗೀತ, ನಮ್ಮ ಶಿಲ್ಪಕಲೆ ಏನು ಅತ್ಯದ್ಭುತವಾದಿದೆ ಅದು ಇರುತ್ತಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿದೆ. ಭಾಳ ಜನ ಹೇಳ್ತಾರೆ ಆ ರೀತಿ ಏನೂ ಇಲ್ಲ, ಕನ್ನಡ ನಾಶ ಆಗೋಲ್ಲ, ತೆಲುಗು ನಾಶ ಆಗಲ್ಲ ಹಾಗೆ ಅಂತ. ಆದರೆ ಇವತ್ತಿನ ವಿಶೇಷವಾಗಿ ಕಳೆದ 3-4 ದಶಕಗಳ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ, ಸಾಮಾಜಿಕ ವಿಶ್ಲೇಷಣೆಯಿಂದ ಗಮನಿಸೋದಾದರೆ ನಮ್ಮ ಭಾರತೀಯ ಭಾಷೆಗಳಿಗೆ ಅಪಾಯ ಇದೆ. ಇದಕ್ಕೆ ಕೆಲವಾರು ಉದಾಹರಣೆಗಳನ್ನು ಕೂಡ ಕೊಡಬಹುದು, ಯಾಕೆ ಈ ರೀತಿ ಆಯಿತು ಹಾಗೆ ಅಂತ. ಸುಮಾರು 70-80 ವರ್ಷಗಳ ಹಿಂದೆ ಗಾಂಧೀಜಿಯವರು ಏನು ಮಾಡಿದ್ರು, ಉರ್ದುನ ತಂದರು, ಬಳಕೆಗೆ ತಂದರು. ಅದನ್ನು ಅವರು ಹಿಂದೂಸ್ತಾನಿ ಅಂತ ಹೇಳಿದ್ರು ಕೂಡ ಉರ್ದು ಬಳಕೆಗೆ ಬರಬೇಕು ಹಾಗೆ ಅಂತ. ಆ ಕಾಲದಲ್ಲೇ ಜನ ಅದನ್ನು ವಿರೋಧ ಮಾಡಿದ್ರು. ನೋಡಿ, ರಾಮಾಯಣದ ಒಂದು ರೆಫರೆನ್ಸಲ್ಲಿ ರಾಮಾಯಣವನ್ನು ಹೇಳಬೇಕಾದ್ರೆ ಅದರಲ್ಲಿ ಬಾದಶಾಹ ರಾಮ, ಬೇಗಂ ಸೀತಾ ಈ ಥರ ಪದಗಳು ಬಳಕೆ ಆಗುತ್ತೆ. ಹಾಗೆ ಯಾವ ಕಾರಣಕ್ಕೂ ಕೂಡ ಹಿಂದೂಸ್ತಾನಿ ಭಾಷೆನ ನಾವು ಬೇಡ, ನಿರಾಕರಣೆ ಮಾಡಬೇಕು, ಅದು ಬೇಕಾಗಿಲ್ಲ ಅಂತ. ಅವರು ಹಿಂದೂಸ್ತಾನಿ ಅಂತ ಹೇಳಿದ್ರು ಕೂಡ ಅದು ಉರ್ದು ಅಥವಾ ಪರ್ಷಿಯನ್ ಭಾಷೆಯ ಒಂದು ಹೇರಿಕೆ ಆಗಿತ್ತು ಹಾಗೆ ಅಂತ. ಅದೇ ನೋಡಿ, ಅಂಬೇಡ್ಕರ್ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದರು ಅಂದರೆ, ಬಹಳ ದೊಡ್ಡ ವಿದ್ವಾಂಸರವರು, ಬಹಳ ದೊಡ್ಡ ಜ್ಞಾನಿ, ಅತ್ಯಂತ ಮಹತ್ವದ ಪುಸ್ತಕಗಳನ್ನು ಬರೆದಿದ್ದಾರೆ. ಧರ್ಮದ ಬಗ್ಗೆ, ಇತಿಹಾಸದ ಬಗ್ಗೆ, ಸಮಾಜದ ಬಗ್ಗೆ, ಆರ್ಥಿಕತೆಯ ಬಗ್ಗೆ ಅವರ ಚಿಂತನೆಗಳು ಬಹಳ ಅಮೂಲ್ಯವಾದ ಚಿಂತನೆಗಳು. ಅವರು ಯಾವಾಗ ನಮಗೆ ಸ್ವಾತಂತ್ರ್ಯ ಬರೋ ಒಂದು ಸಂದರ್ಭ ಏನಿತ್ತು, ಆ ಒಂದು ಸಂಕ್ರಮಣ ಕಾಲದಲ್ಲಿ ಅವರು ಹೇಳಿದರು, ಸಂಸ್ಕೃತ ಭಾರತದ ಅಧಿಕೃತ ಭಾಷೆ ಆಗಬೇಕು, ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್, ಭಾರತದ ಪ್ರಭುತ್ವದ ಭಾಷೆ ಸಂಸ್ಕೃತ ಆಗಬೇಕು ಅಂತ ಅವರು
ಒಂದು ಬೆಂಬಲವನ್ನು ಸೂಚಿಸಿದರು. ಈಗ ಹೇಳಿದರೆ ಹೇಗೆ ಅಂತ ಹೇಳಿದ್ರೆ ಎಲ್ಲಾದರೂ ಉಂಟೆ ಅನ್ನೋ ಒಂದು ಸ್ಥಿತಿ ಇದೆ. ಅಂಬೇಡ್ಕರ್ ಯಾವುದನ್ನು ಹೇಳಿದ್ರೋ ಅದನ್ನು ಬಿಟ್ಬಿಟ್ಟು ಬೇರೆದನ್ನೇ ಅವರ ಹೆಸರಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ. ಅವರು ಏನು ಹೇಳಿದ್ರು ಅನ್ನೋವಂಥದ್ದು ಅವರ ಸಾಹಿತ್ಯದಿಂದ ಸಿಕ್ಕುತ್ತೆ ನಮಗೆ. ಆಮೇಲೆ ಈ ದಾಳಿ ಏನಿದೆ, ಭಾಷೆಗಳ ಮೇಲೆ, ಸಾಹಿತ್ಯದ ಮೇಲಿನ ದಾಳಿ ಏನಿದೆ, ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ರಾಮಾಯಣ ಮಹಾಭಾರತಗಳಿದೆ, ಮಹಾಕಾವ್ಯಗಳು, ಕೇವಲ ಅವು ಸಾಹಿತ್ಯ ಕೃತಿಗಳಲ್ಲ. ಅದರಲ್ಲಿ ನಮಗೆ ಅಧ್ಯಾತ್ಮ ಇದೆ, ನೀತಿ ಇದೆ, ವಿಜ್ಞಾನ ಇದೆ, ಖಗೋಳಶಾಸ್ತ್ರ ಇದೆ. ಈ ಎಲ್ಲದನ್ನು ಕೂಡ ನಾವು ಗಮನಿಸ್ಬೋದು. ಭೂಗೋಳ ಇದೆ, ಇತಿಹಾಸ ಇದೆ, ಪುರಾಣ ಇದೆ. ಕೇವಲ ಮಹಾಕಾವ್ಯಗಳಲ್ಲ, ಕೇವಲ ಕಾವ್ಯಗಳಲ್ಲ, ಆ ಥರದ ಅದ್ಭುತವಾದ ಸಂಗತಿಗಳವಿದೆ. ಅವು ಅನೇಕ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಚಲನಚಿತ್ರಗಳಾಗಿ ಅಥವಾ ಕಿರುತೆರೆ ಧಾರಾವಾಹಿಗಳಾಗಿ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನಂತ ಹೇಳಿದ್ರೆ, ಆ ಧಾರಾವಾಹಿಗಳಲ್ಲಿ ಒಂದು ಪರ್ಷಿಯನ್ ಭಾಷೆ ಪದ ಅಥವಾ ಒಂದು ಇಂಗ್ಲೀಷ್ ಪದ ಇದ್ದರೆ ಸರಿ ಹೋಗುತ್ತಾ? ಇಲ್ಲ. ವಿಜ್ಞಾನಿಗಳು ಇತ್ತೀಚೆಗೆ ಏನೊಂದು ಸಂಶೋಧನೆ ಮಾಡಿ ಹೇಳ್ತಾ ಇದ್ದಾರೆ, ಮಹಾಭಾರತ ಕನಿಷ್ಠ 7,000 ವರ್ಷಗಳ ಹಿಂದಿಂದು ನಡೆದಿರೋ ಅಂಥದ್ದು. ಅದೇ ರೀತಿ ರಾಮಾಯಣ 14,000 ವರ್ಷಗಳ ಹಿಂದೆ ಇದ್ದದ್ದು ಹಾಗೆ ಅಂತ. ಹಾಗಾಗಿ ಇಂಗ್ಲೀಷ್ ಆಗಲಿ ಪರ್ಷಿಯನ್ ಭಾಷಾ ಪದಗಳು ಇರಬಾರ್ದು ಹಾಗೆ ಅಂತ. ನೋಡಿ, ಚಾಣಕ್ಯ ಧಾರಾವಾಹಿ ಬರ್ತಾಯಿತ್ತು, ಕಿರುತೆರೆ ಧಾರಾವಾಹಿ, ಬಹಳ ಅದ್ಭುತವಾದ ಧಾರಾವಾಹಿ ಅದು. ಚಂದ್ರಪ್ರಕಾಶ್ ದ್ವಿವೇದಿ ಅಂತ, ಅವರು ಇಂಗ್ಲೀಷ್, ಸಂಸ್ಕೃತ ಮತ್ತು ಹಿಂದಿ 3 ಭಾಷೆಗಳಲ್ಲಿ ಬಹಳ ಒಳ್ಳೆಯ ವಿದ್ವಾಂಸರವರು. ಅವರು ಚಾಣಕ್ಯನ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡಿದರು. ಇಡೀ ಒಂದು ಧಾರಾವಾಹಿ ಅದ್ಭುತವಾಗಿದೆ. ಆದರೆ ಕೆಲವು ಎಡವಟ್ಟುಗಳು ಹೇಗಾಗುತ್ತೆ ಅಂತಂದರೆ, ಅದರಲ್ಲಿ ಏನೊಂದು ಕಾತ್ಯಾಯನನ ಪಾತ್ರ ಇದೆ, ಅಮಾತ್ಯ ರಾಕ್ಷಸಂದು, ಆ ಪಾತ್ರ ಕೆಲವು ಕಡೆ ಬಹುತ್ ಖೂಬ್ ಹೈ ಅನ್ನೋವಂಥದ್ದು ಕೇಳಿದಾಗ ಆಘಾತ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಈ ಪದಗಳ ಮೂಲ ಪರ್ಷಿಯನ್. ಈ ಚಾಣಕ್ಯ ಚಂದ್ರಗುಪ್ತ ಈ ಕಥೆ ಏನಿದೆ ಕನಿಷ್ಠ 23 ಶತಮಾನಗಳ ಹಿಂದಿಂದು ಹಾಗೆ ಅಂತ. ಆಗ ಇಸ್ಲಾಂ ಇರಲಿಲ್ಲ, ಕ್ರಿಶ್ಚಿಯಾನಿಟಿನೂ ಇರಲಿಲ್ಲ, ಮತ್ತು ಪರ್ಷಿಯಾ ಸಾಂಸ್ಕೃತಿಕ ಭಾರತದ ಒಂದು ಅಂಗವೇ ಆಗಿತ್ತು. ಆದರೂ ಕೂಡ ಬಿಹಾರದ ಮಗಧ ಸಾಮ್ರಾಜ್ಯ ಏನಿತ್ತು, ಅದಕ್ಕೆ ಪರ್ಷಿಯನ್ ಭಾಷೆ ಒಂದು ಪ್ರಭಾವವನ್ನು ಬೀರೋ ಥರ ಇರಲಿಲ್ಲ. ಪ್ರಾಸಂಗಿಕವಾಗಿ ಇಲ್ಲಿ ಚಾಣಕ್ಯ ಕಿರುತೆರೆ ಧಾರಾವಾಹಿ ಬಗ್ಗೆ ಕೂಡ ಕೆಲವು ಮಾತುಗಳನ್ನು ನಾವು ಹೇಳಬಹುದು, ಹಂಚ್ಕೋಬಹುದು, ನೆನಪು ಮಾಡ್ಕೋಬಹುದು. ಚಾಣಕ್ಯ ಧಾರಾವಾಹಿ ಭಾಳ ಅದ್ಭುತವಾದ್ದು. ಅದರ ನಿರ್ದೇಶಕರು ಮತ್ತು ಚಾಣಕ್ಯನ ಪಾತ್ರವನ್ನು ನಿರ್ವಹಣೆ ಮಾಡಿದವರು ಚಂದ್ರಪ್ರಕಾಶ್ ದ್ವಿವೇದಿ ಅಂತ. ಸಂಸ್ಕೃತ, ಇಂಗ್ಲೀಷ್ ಮತ್ತು ಹಿಂದಿ 3 ಭಾಷೆಗಳಲ್ಲಿ ಬಹಳ ಒಳ್ಳೆಯ ವಿದ್ವಾಂಸರು ಈ ಚಂದ್ರಪ್ರಕಾಶ್. ಆ ಧಾರಾವಾಹಿ ಕೂಡ ಆಶ್ಚರ್ಯಪಡುವಷ್ಟು ಅದ್ಭುತವಾಗಿತ್ತು. ಸುಮಾರು 30-40 ವರ್ಷಗಳ ಹಿಂದೆ ಅದು ಪ್ರಸಾರ ಆಯಿತು. ಈಗಲೂ ಕೂಡ ನೋಡುವಷ್ಟು ಚೆನ್ನಾಗಿದೆ. ಆದರೆ ಈ ಭಾಷೆಗಳ ಒಂದು ದಾಳಿ, ಭಾಷೆಗಳ ಒಂದು ದುಷ್ಪ್ರಭಾವ ಹೇಗಿರುತ್ತೆ ಅಂತಂದರೆ, ಆ ಕಾಲದಲ್ಲಿ ಅಂದರೆ ಚಾಣಕ್ಯ ಚಂದ್ರಗುಪ್ತರ ಕಾಲದಲ್ಲಿ ಪರ್ಷಿಯನ್ ಭಾಷೆಯ ಪ್ರಭಾವ ಮಗಧ ಸಾಮ್ರಾಜ್ಯದ ಮೇಲೆ ಇರಲಿಲ್ಲ. ಇಸ್ಲಾಂ ಇರಲಿಲ್ಲ, ಆಗ ಕ್ರಿಶ್ಚಿಯಾನಿಟಿ ಇರಲಿಲ್ಲ. ನಿಜ, ಪರ್ಷಿಯಾ ಅನ್ನೋವಂಥದ್ದು ಸಾಂಸ್ಕೃತಿಕ ಭಾರತದ ಒಂದು ಅಂಗ ಆಗಿತ್ತು. ಅದನ್ನು ಕೂಡ ನಾವು ಕಲ್ಪಿಸ್ಕೋಬೇಕು, ನೆನಪಿಟ್ಕೋಬೇಕು, ಗಮನಿಸಬೇಕು. ಆದರೆ ಪರ್ಷಿಯಾ ಮತ್ತು ಮಗಧ ಸಾಮ್ರಾಜ್ಯ ಸುಮಾರು ಬಿಹಾರದ ಒಂದು ಇದಕ್ಕೇನು ಬರುತ್ತೆ, ಪ್ರದೇಶಕ್ಕೆ ಬರುತ್ತೆ, ಆ ಎರಡರ ನಡುವೆ ಪರ್ಷಿಯನ್ ಭಾಷೆಯ ಪ್ರಭಾವ ಬೀರೋ ಥರ ಇರಲಿಲ್ಲ. ಇದನ್ನು ಗಮನಿಸಬೇಕು. ಏನಾಗುತ್ತೆ, ಕೆಲವು ಅಧ್ಯಾಯಗಳಲ್ಲಿ, ಕೆಲವು ಎಪಿಸೋಡ್ಗಳಲ್ಲಿ ಅಮಾತ್ಯ ರಾಕ್ಷಸ ಕಾತ್ಯಾಯನ ಏನಿರ್ತಾನೆ, ಅವನು ಹೇಳ್ತಾನೆ ಬಹುತ್ ಖೂಬ್ ಅಂತ. ಈ ಥರದ ವ್ಯತ್ಯಾಸಗಳಾಗ್ಬಿಟ್ಟಿದೆ. ಅದು ಪರ್ಷಿಯನ್ ಮೂಲದ ಪದಗಳು. ಒಳ್ಳೆಯ ಸಂಸ್ಕೃತ, ಹಿಂದಿ ವಿದ್ವಾಂಸರಾದರೂ ಕೂಡ ಚಂದ್ರಪ್ರಕಾಶ್ ದ್ವಿವೇದಿ ಇದನ್ನು ಗಮನಿಸಲಿಲ್ಲ, ವ್ಯತ್ಯಾಸ ಆಗಿಬಿಟ್ಟಿದೆ ಹಾಗೆ ಅಂತ. ಆ ಥರ ಆಗುತ್ತೆ, ಆಗಬಾರ್ದು. ಅದನ್ನು ಗಮನಿಸಬೇಕು. ರಾಮಾಯಣ ಆಗಲಿ ಮಹಾಭಾರತ ಆಗಲಿ, ಆ ಒಂದು ಕಿರುತೆರೆ ಧಾರಾವಾಹಿಗಳಾಗಲಿ ಚಲನಚಿತ್ರಗಳಾಗಲಿ,
ಈ ರೀತಿ ಪರ್ಷಿಯನ್ ಭಾಷೆ, ಇಂಗ್ಲೀಷ್ ಭಾಷೆಯ ಪದಗಳು ಬರಬಾರದು ಹಾಗೆ ಅನ್ನೋಂಥದ್ದು ನಾವು ಗಮನಿಸಬೇಕಾದಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ರೀತಿ ತಪ್ಪುಗಳಾಗುತ್ತೆ, ಆಗಬಾರ್ದು ಹಾಗೆ ಅಂತ. ಕನ್ನಡದಲ್ಲಿ ಅತ್ಯದ್ಭುತವಾದ ಕೃತಿಗಳನ್ನು ಕೊಟ್ಟಂಥವರು, ಅತ್ಯದ್ಭುತವಾದ ಕಾದಂಬರಿಗಳನ್ನು ಕೊಟ್ಟಂಥವರು ಎಸ್.ಎಲ್. ಭೈರಪ್ಪನವರು. ನಮಗೆಲ್ಲ ಅವರು ಪ್ರಾತಸ್ಮರಣೀಯರು, ಬಹಳ ವಿಶೇಷವಾದ ಲೇಖಕರವರು. ಅವರ ಪರ್ವ ಏನಿದೆ, ಅನೇಕ ಸಾವಿರ ಪುಸ್ತಕಗಳಲ್ಲಿ ನಾವು ಆರಿಸಿ ಅದ್ಭುತ ಅಂತ ಹೇಳುವಂಥ ಕೃತಿ ಪರ್ವ ಕಾದಂಬರಿ. ಮಹಾಭಾರತದ ಕಥೆಯನ್ನು ಅವರು ಕಾದಂಬರಿ ರೂಪದಲ್ಲಿ ಬರೆದಿದ್ದಾರೆ. ಮಹಾಭಾರತ ಅನ್ನೋದನ್ನು ಇಲ್ಲಿ ನಾವು ನೆನಪಿಟ್ಕೋಬೇಕು. ಅದ್ಭುತವಾದ ಕೃತಿ. ಆದರೆ ಅದರಲ್ಲಿ ಈ ತಮಾಷೆ ಅನ್ನೋ ಒಂದು ಪದ ಸೇರ್ಕೊಂಡ್ಬಿಟ್ಟಿದೆ. ಈ ತಮಾಷೆ ಅನ್ನೋ ಪದ ಪರ್ಷಿಯನ್ ಭಾಷಾ ಮೂಲದ್ದು ಹಾಗೆ ಅಂತ. ಇದು ಹೇಗೆ ನಮಗೆ ಗೊತ್ತಿಲ್ಲದೆ ಕೆಲವು ಸರ್ತಿ ಏನೋ ಒಂದು ದೋಷಗಳು ಬರುತ್ತೆ ಅನ್ನೋದಕ್ಕೆ ಈ ಉದಾಹರಣೆ ಕೊಡಬೇಕಾಗತ್ತೆ. ಪರ್ವ ಅದ್ಭುತವಾದ ಕೃತಿ, ಭೈರಪ್ಪನವರು ಬಹಳ ಮಹತ್ವದ ಲೇಖಕರು. ಆದರೆ ಎಲ್ಲೋ ಒಂದು ಪ್ರಭಾವ ಈ ರೀತಿ ಆಗುತ್ತೆ ಹಾಗೆ ಅಂತ. ಇಲ್ಲಿ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ನಮ್ಮ ಭಾಷೆಗಳ ನಡುವೆ, ಭಾರತೀಯ ಭಾಷೆಗಳ ನಡುವೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಮರಾಠಿ, ಹಿಂದಿ, ಈ ಎಲ್ಲ ಭಾಷೆಗಳ ನಡುವೆ ಒಂದು ಕಲಹವನ್ನು, ಸಂಘರ್ಷವನ್ನು ಸೃಷ್ಟಿ ಮಾಡುವಂತಹ ಒಂದು ಮಾಫಿಯಾದ ಕೆಲಸ 100 ವರ್ಷಗಳಿಗಿಂತ ಹೆಚ್ಚಿನ ನಡೀತಾ ಇದೆ. ಭಾಷೆಗಳನ್ನು ತಂದು ಹಾಕುವಂಥದ್ದು. ಭಾಷೆಗಳನ್ನು ಕನಿಷ್ಠ ಅಧ್ಯಯನದಿಂದ ಗೊತ್ತಾಗುತ್ತೆ ಯಾವ ರೀತಿ ಪದಗಳ ಸಾಮ್ಯ ಇದೆ. ಪದ ಸಂಪತ್ತು ತೆಲುಗಲ್ಲಿರೋವಂಥದ್ದು, ಕನ್ನಡದಲ್ಲಿರೋವಂಥದ್ದು ಎಷ್ಟು ಸಾವಿರ ಪದಗಳಿದೆ, ಕನ್ನಡದಲ್ಲಿರೋವಂಥದ್ದು, ತಮಿಳಲ್ಲಿರೋವಂಥದ್ದು ಎಷ್ಟು ಸಾವಿರ ಇದೆ, ಮಲಯಾಳಂ ಅಂತ ಭಾಷೆಯಲ್ಲಿ ಸಂಸ್ಕೃತದ ಪದಗಳು ಎಷ್ಟಿದೆ. ಆಶ್ಚರ್ಯಪಡೋಷ್ಟಿದೆ. 50% ಜಾಸ್ತಿ ಇದೆ. ಕನ್ನಡದಲ್ಲಿ 35ರಿಂದ 40% ಪದಗಳು ಸಂಸ್ಕೃತದ ಪದಗಳು. ಈ ಎಲ್ಲದೂ ಕೂಡ ಸೋದರ ಭಾಷೆಗಳೇನೆ. ಆದರೆ ಮಾಫಿಯಾದವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಭಾಷೆಯ ಸಮುದಾಯಗಳಿಗೆ ಇನ್ನೊಂದು ಭಾಷೆ ನಡುವೆ ಅವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಮನ ಇಟ್ಕೋಬೇಕಾಗತ್ತೆ. ನಮಗೆ ಶತ್ರುಗಳು ಯಾರು? ಮರಾಠಿಗರು. ನಮ್ಮ ಶತ್ರುಗಳು ಯಾರು? ಹಿಂದಿ ಭಾಷೆಯವರು. ನಮ್ಮ ಶತ್ರುಗಳು ಯಾರು? ತಮಿಳರು. ಈ ರೀತಿಯನ್ನು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಮನಿಸಬೇಕು. ಇಲ್ಲಿ ಇವರು ಯಾರೂ ಕೂಡ ಇಂಗ್ಲೀಷ್ ಹೇರಿಕೆಯನ್ನು, ಇಂಗ್ಲೀಷ್ ಕಡ್ಡಾಯ ಆಗಿರೋದನ್ನು ವಿರೋಧ ಮಾಡಲ್ಲ. ಯಾಕೆ ಇವರು ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮ ಗಮನಿಸಬೇಕಾಗುತ್ತೆ. ಅದಕ್ಕೆ ಮಾಫಿಯಾ ಅನ್ನೋ ಪದನ ಬಳಸಿದ್ದು. ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೋಬೇಕಾದ್ರೆ ನಮ್ಮ ಭಾಷೆಗಳ ನಡುವಿನ ಒಂದು ಸಂಬಂಧ ಏನಿದೆ ಹಾಗೇ ಇಟ್ಕೋಬೇಕು, ಗಮನಿಸಬೇಕು. ಇಂಗ್ಲೀಷ್ ಮತ್ತು ಪರ್ಷಿಯನ್ ಭಾಷೆಯ ಹೇರಿಕೆ ಏನಾಗ್ತಾ ಇದೆ ಅದನ್ನು ನಾವು ಗಮನಿಸಬೇಕು ಮತ್ತು ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಭಾಷೆ ಅನ್ನೋಂಥದ್ದು ಕೇವಲ ಸಂವಹನದ ಒಂದು ಮಾಧ್ಯಮ ಅಲ್ಲ. ಅದು ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಸಾಹಿತ್ಯದ ಪ್ರತೀಕ, ನಮ್ಮ ಕಲೆಗಳ ಪ್ರತೀಕ. ಇದನ್ನು ಗಮನಿಸಬೇಕು. ಯಾವ ರೀತಿ ಆಗುತ್ತೆ ಹಾಗೆ ಅಂತ ಹೇಳಿದ್ರೆ, ಭಾರತದಲ್ಲಿ ಏನು ಬಾಂಬೆ ಮೂಲದ ಒಂದು ಚಿತ್ರರಂಗ ಇದೆ, ಅದನ್ನು ಬಾಲಿವುಡ್ ಅಂತ ಹೇಳ್ತಾರೆ. ಇಲ್ಲಿ ಮಾಫಿಯಾದವ್ರು ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ಉರ್ದು ಭಾಷೆಯನ್ನು ಅವರು ಒಂದು ರೀತಿ ಪರೋಕ್ಷವಾಗಿ ಹೇರಿಕೆ ಮಾಡಿದ್ರು. ಈಗಲೂ ಇದೆ ಅದು. ಕಳೆದ 70-80 ವರ್ಷಗಳಲ್ಲಿ ದೇಶ ವಿಭಜನೆ ಆಗಿ ಪಾಕಿಸ್ತಾನದ ನಿರ್ಮಾಣ ಆದ ನಂತರ ಕೂಡ ಉರ್ದು ಭಾಷೆಯನ್ನು ಪರೋಕ್ಷವಾಗಿ ಹೇರುವಂಥ ಕೆಲಸ ಆಯಿತು. ಇಷ್ಟೇ ಅಲ್ಲ, ಸಂಸ್ಕೃತ ಭೂಯಿಷ್ಠವಾದ ಹಿಂದಿನ, ಸಂಸ್ಕೃತ ಶಬ್ದಗಳ ಹಿಂದಿ ಭಾಷೆಯನ್ನು ಅವರು ಅಪಹಾಸ್ಯ ಮಾಡುವಂಥದ್ದು ಕೆಲಸ ನಡೆಯಿತು. ಈಗಲೂ ನಡೀತಾ ಇದೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ಗಮನಿಸಬೇಕು. ಉದಾಹರಣೆ ಕೊಡೋದಾದರೆ, ಚುಪ್ಕೆ ಅಂತ ಬಹಳ ಒಳ್ಳೆಯ ಚಿತ್ರ. ಅದು ಬೇರೆ ದೃಷ್ಟಿಯಿಂದ ಹೇಳೋದಾದರೆ ಬಹಳ ಒಳ್ಳೆಯ ಚಿತ್ರ. ಹೃಷಿಕೇಶ್ ಮುಖರ್ಜಿ ನಿರ್ದೇಶನ ಮಾಡಿರೋವಂಥದ್ದು. ಇಡೀ ಚಿತ್ರದಲ್ಲಿ ಅವರು ಸಂಸ್ಕೃತ ಭೂಯಿಷ್ಠವಾದ ಹಿಂದಿನ ಅವಹೇಳನ ಮಾಡ್ತಾರೆ. ಆದರೆ 70-80 ವರ್ಷಗಳ ಆ ಹಿಂದಿ ಚಿತ್ರಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಉರ್ದು ಹೇರಿಕೆ ಆಗಿದೆ, ಉರ್ದುನ ಯಾವ ರೀತಿ ತಂದಿದ್ದಾರೆ, ಹಾಡುಗಳಲ್ಲಿ, ಸಾಹಿತ್ಯದಲ್ಲಿ ಯಾವ ರೀತಿ ಉರ್ದು ಬಂದಿದೆ. ಅದರ ಬಗ್ಗೆ ಎರಡು ಮಾತು ಯಾರೂ ಆಡೋದಿಲ್ಲ.
ಅವಹೇಳನ ಮಾಡಲ್ಲ. ಈ ಸಂಗತಿಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸಿದಾಗ ಮಾತ್ರ ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಂಗ್ಲೀಷ್ ಭಾಷೆ ಆಗಲಿ, ಪರ್ಷಿಯನ್ ಭಾಷೆ ಆಗಲಿ, ಅವೆರಡನ್ನೂ ಕೂಡ ಅವೆರಡುಗಳ ದಾಳಿಯನ್ನು ನಾವು ಗಮನಿಸಿದಾಗ, ಎಚ್ಚರಿಕೆ ವಹಿಸಿದಾಗ ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಅನೇಕ ಸಾವಿರ ವರ್ಷಗಳ ಅದ್ಭುತವಾದ ಸಾಹಿತ್ಯ ಇದೆ, ಅದ್ಭುತವಾದ ಸಂಸ್ಕೃತಿ ಇದೆ. ಆ ಕಾರಣಕ್ಕೆ ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೋಬೇಕು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.